ಭೂಮಿಗೆ ಇದನ್ನು ಸರ್ಪ್ರೈಸ್ ಆಗಿ ಕೊಡಬೇಕು ಅಂತ ತಗೊಂಬಂದಿದ್ದೀನಿ. ಎಷ್ಟು ಖುಷಿ ಪಡ್ತಾಳೋ ಏನೋ, ನಾನು ಇದನ್ನು ತಗೊಂಬಂದಿರೋದು ನೋಡಿದ್ರೆ ಅವಳು ಎಷ್ಟು ಖುಷಿ ಪಡ್ತಾಳೋ ಅಷ್ಟೇ ಆಶ್ಚರ್ಯನೂ ಪಡ್ತಾಳೆ. ಏನಿದು ನನ್ನ ಗಂಡ ಇದ್ದಕ್ಕಿದ್ದಂಗೆ ಇಂಥ ಗಿಫ್ಟ್ ತೊಗೊಂಬಂದರು ಅಂತ. ಭೂಮಿ ಭೂಮಿ ಯಾಕೆ ಮಾಮ ಅಕ್ಕ ಕರ್ಜಿಕ ಮಾಡ್ತಾ ಇದ್ದಾಳೆ. ಅದೇ ಮಧ್ಯಾಹ್ನ ಹೊತ್ನಾಗ ಯಾತನ ತಿಮ್ಮಂಗಾಗುತ್ತೆ ಅಂತೇಳಿ ಅಪ್ಪಯ್ಯನು ಅಮ್ಮಯ್ಯ ಎಲ್ಲನ ವಾಲ್ತಕ್ಕೆ ಹೋಗಿ ಬಂದಾಗ ಬೇಜಾರಾಗುತ್ತೆ. ಹಿಂಗೆ ರಾತ್ರಿ ಬೈನತ್ನಾಗ ಹಿಂಗೆ ಕುತ್ಕೊಂಡಾಗ ಯಾವಾಗನ ಬೈನತ್ನಾಗ ಬಾಯೆಲ್ಲ ಪಿಟಿ ಪಿಟಿ ಅಂತವೆ ಅಂತ ಹೇಳಿ ಯಾತನ ತಿಮ್ಮಂಗಾಗುತ್ತೆ ಅಂತೇಳಿ ಕರ್ಜಿಕಾಯಿ ಮಾಡ್ತಾ ಇದ್ದಾಳೆ ಅಕ್ಕಯ್ಯ. ಯಾಕೆ ಮಾಮ ಯಾಕಂತ ಕೇಳು ಅಂತ ಹೇಳ್ತು ಅಕ್ಕಯ್ಯ. ನಿಮ್ಮ ಅಕ್ಕಯ್ಯನ ಕರಿ, ಬೇಗ ಬಾ, ಮಾಮ ಕರಿತೈತೆ ಅನ್ನು. ಯಾತ ತಂದೈತೆ ನಮ್ಮ ಮಾಮಯ್ಯ. ಯಾತ ತಂದಿರೋದಕ್ಕೆ ನಮ್ಮ ಅಕ್ಕಯ್ಯನ ಹಂಗೆ ಕರಿತಾ ಇರೋದು. ಯಾಕ ಭೂಮಕಯ್ಯ ಯಾಕ ಬಾರೆ ಮಾಮ ಯಾತ ತಂದೈತೆ. ನೀನು ಸುಳ್ಳು ಹೇಳ್ತೀಯ ನಿಮ್ಮ ಮಾಮನ ಜೊತೆಗೆ ಸೇರ್ಕೊಂಡು. ಯಾಕೆ ತಂದೈತೆ ನಿಮ್ಮ ಮಾಮ? ಸುಳ್ಳಲ್ಲ ಯಾಕ, ನಿಜ ನೋಡು ಮಾಮನ ಕೈಯಾಗ ಯಾತ ಐತೆ. ಅದಕ್ಕೇನೆ ನಿಮ್ಮ ಅಕ್ಕಯ್ಯನ ಕರಿ ಅಂತ ಹೇಳಿದ್ದು ಮಾಮಯ್ಯ. ಬಾ ಯಾತ ಅಂತ ನೋಡ್ಬಾ ಯಾಕ. ಏನ್ರಿ ಏನೋ ತಗೊಂಬಂದಿದ್ದೀರಾ? ಅದಕ್ಕೆ ನಿನ್ನ ಸೊಸೆ ಮಾಮ ಏನೋ ತಂದೈತೆ ಅಂತ ಹೇಳ್ತಾ ಇದ್ದಾಳೆ. ಏನಿರ್ಬೋದು, ಗೆಸ್ ಮಾಡು ಭೂಮಿ, ಏನಿದೆ ಅಂತ ಗೊತ್ತಾಯ್ತಾ ನಿನಗೆ? ಇಲ್ಲ ರೀ, ಗೊತ್ತಾಗ್ಲಿಲ್ಲ. ಇಲ್ಲ ಖಾಲಿ ಬಾಕ್ಸ್ ಅನ್ಸುತ್ತೆ. ನೀವೇನು ತಗೊಂಬಂದಿಲ್ಲ, ಸುಮ್ಮನೆ ನನಗೆ ಅಲ್ವೇ ಏನೂ ಇಲ್ಲ ಅನ್ಸುತ್ತೆ. ಅಲ್ಲ, ಖಾಲಿ ಬಾಕ್ಸ್ ಕೊಡ್ತಾರ ಹೇಳು ಭೂಮಿ, ನೀನು ಏನು ಮಾತಾಡ್ತೀಯಾ? ಮತ್ತೆ ಮತ್ತೆ ಖಾಲಿ ಬಾಕ್ಸ್ ಇರೋದಕ್ಕೆ ಮತ್ತೆ ಏನಿದೆ ಅಂತ ಕೇಳಿದ್ರೆ ಓಪನ್ ಮಾಡಿ ತೋರಿಸಿದ್ರೆ ತಾನೇ ಗೊತ್ತಾಗೋದು ಅದ್ರೊಳಗಡೆ ಏನೈತೆ ಅಂತ ಹೇಳಿ. ಓಪನ್ ಮಾಡಿ ತೋರಿಸ್ತಾಲೇನೆ ಏನೈತೆ ಭೂಮಿ ಅಂದ್ರೆ ನಾನು ಏನಂತ ಗೆಸ್ ಮಾಡೋಣ ಹೇಳ್ರಿ. ನೀನು ವಾಚ್ ತಗೊಂಬಂದಿದ್ದೀರಾ ನನಗೆ? ಮತ್ತೆ ಏನು ತಗೊಂಬಂದಿದ್ದೀರಾ? ನನಗೇನು ತಗೊಂಬಂದಿದ್ದೀರಾ ಅಂತ ಗೊತ್ತಿಲ್ಲಪ್ಪ. ಏನಂತ ಹೇಳಿದ್ರೇ ಗೊತ್ತಾಗೋದು. ನನಗೆ ಅಷ್ಟು ಗೆಸ್ ಮಾಡೋಕ್ಕಾಗಲ್ಲ. ಕಾಲ್ ಚೇನ್ ತಗೊಂಬಂದಿರ್ಬೇಕು ಮಾಮ. ಕಾಲ್ ಚೇನು? ಅದು ಅಲ್ಲ, ಅಕ್ಕ ತಂಗಿಯರು ಇಬ್ಬರೊಳಗೂ ಒಂದು ಚಾಲೆಂಜ್. ಇಬ್ಬರು ಯಾರು ಗೆಸ್ ಮಾಡ್ತೀರಾ ನೋಡೋಣ. ಯಾರು ಗೆಸ್ ಮಾಡ್ತೀರಾ? ಇದ್ರೊಳಗಡೆ ಏನೈತೆ ಅಂತ ಹೇಳಿ, ಏನು ತಂದಿರ್ಬೋದು ಅಂತೇಳಿ ಗೆಸ್ ಮಾಡಿರಿ ನೋಡೋಣ. ಅದೇ ಹೇಳದ್ನಲ್ಲ, ಅದ್ರೊಳಗೆ ಏನೂ ಇಲ್ಲ, ಅದಕ್ಕೆ ಹಿಂಗೆ ಹೇಳ್ತಾ ಇದ್ದೀರಾ ನೀವು ಅಂತ. ಖಾಲಿ ಬಾಕ್ಸ್ ಅಂತ ಗೊತ್ತು ನನಗೆ. ಖಾಲಿ ಬಾಕ್ಸ್ ಅಂತೂ ಇಲ್ಲ, ಇದ್ರೊಳಗಡೆ ಏನೋ ಇದೆ. ಏನಿದೆ ಅಂತೇಳಿ ಗೆಸ್ ಮಾಡ್ಬೇಕು ನೀವಿಬ್ರು. ಯಾರು ಗೆಸ್ ಮಾಡ್ತೀರಾ ನೋಡೋಣ. ಏನಂತ ಗೆಸ್ ಮಾಡನ್ರಿ? ಬಾಕ್ಸ್ ಒಳಗಡೆ ಇರೋದು ಯಾರೇ ಕಾಣುತ್ತೆ ಹೇಳ್ರಿ? ತೋರಿಸಿ ಅದು ಏನಂತ ಹೇಳಿ, ಏನು ತಂದಿದ್ರ ಅಂತೇಳಿ ತೋರಿಸ್ಬಿಟ್ರಿ ಸಾಕು. ಏನೇನು ನಾನು ಹೇಳ್ತೀನಿ, ನನಗೆ ಗೊತ್ತು. ಮತ್ತು ಅಕ್ಕಗೆ ಗುಂಡು ಡ್ರಾಪ್ಸ್ ಅಂದರೆ ಇಷ್ಟ. ಗುಂಡು ಡ್ರಾಪ್ಸ್ ತಂದಿರಬೇಕು ಮಾಮ. ಅಲ್ಲನ್ ಮಾಮ, ಗುಂಡು ಡ್ರಾಪ್ಸ್ ತಂದಿದ್ಯಲ್ಲೇ? ಅದು ಅಲ್ಲ. ಮತ್ತೇನು ಮಾಮ? ಏನು ತಂದಿರಬೇಕು ನಮ್ಮ ಮಾಮ? ಅದು ಅಲ್ಲ ಮತ್ತೆ ವಾಚುನು ಅಲ್ಲ ಅಂದರೆ ಏನು ತಗೊಂಬಂದಿದೀಯಾ? ಬಳೆ ತಂದಿದೀಯಾ? ಅಕ್ಕಗೆ ಬಳೆ ಇರಬೇಕು. ಬಳೆ ಅಲ್ಲೇ? ಬಾಳೆನೂ ಅಲ್ಲ. ಬೇರೆ ಏನು ಗೆಸ್ ಮಾಡು. ಮತ್ಲಾಗೆ ಯಾತ ಗೊತ್ತಿಲ್ಲ. ಅದೇ ಮತ್ತೆ ನಮಗೇನು ಗೊತ್ತು ನೀವೇನು ತಗೊಂಬಂದಿರ್ತೀರಾ ಅಂತ. ನಮಗೆ ಗೆಸ್ ಮಾಡೋಕ್ಕೆ ಆಗ್ತಾಯಿಲ್ಲ. ಅದೇನೋ ಆಯ್ತೋ ಏನೋ ಒಳಗೆ. ತೋರಿಸ್ರಿ, ಎಷ್ಟೊತ್ತಾದರೂ ಸತಾಯಿಸ್ಬೇಡ್ರಿ. ನನಗೂ ಗೊತ್ತಿಲ್ಲ, ನಮ್ಮ ಬೋಬಿಂಗೂ ಗೊತ್ತಿಲ್ಲ. ಪ್ಲೀಸ್ ಕಣ್ರಿ ತೋರಿಸ್ರಿ. ಏನು ಅರ್ಜೆಂಟ್ ನನಗೆ ನೋಡಬೇಕು ಅನ್ನಿಸ್ತೈತೆ ಅದ್ರೊಳಗಡೆ ಏನೈತೋ ಏನೋ. ಯಾಕ ನಾನು ಹೇಳ್ತೀನಿ ತಡಿ. ಏನಂದರೆ ನಾನೇನ ಉಂಗ್ರ ಅಂದ್ಕೊಂಡೆ. ಉಂಗ್ರ ಏನು ಮಮ್ಮ? ಉಂಗ್ರ ತಂದಿದ್ದೀಯೇ? ಅದು ಅಲ್ಲ. ಉಂಗ್ರನೂ ತಂದಿಲ್ಲ, ಏನೂ ತಂದಿಲ್ಲ. ಅಯ್ಯೋ, ಉಂಗ್ರ ತರಕ್ಕೆ ದುಡ್ಡು ಬೇಕಲ್ಲ ನಿಮ್ಮ ಅವನಿಗೆ. ಉಂಗ್ರ ಎಲ್ಲಿ ತಗೊಂಬರುತ್ತೆ? ಉಂಗ್ರ ಎಲ್ಲ ತರೋಕ್ಕಾಗಲ್ಲ. ಏನೋ ತಗೊಂಬಂದರೆ ಒಂದು ಜೊತೆ ಗಾಜಿನ ಬಳೆ ತಗೊಂಬರ್ಬೋದು ಅಷ್ಟೇ. ಏನಾದರೂ ಸ್ವೀಟ್ ಇರಬೇಕೇನಪ್ಪ. ಅಷ್ಟು ಬಿಟ್ಟರೆ ಏನೂ ತಗೊಂಬರಲ್ಲ. ಅಷ್ಟು ಸುಲಭ ಅಲ್ಲ ಇವಾಗ ಬಂಗಾರ ತಗೊಳ್ಳೋದು. ಉಂಗ್ರ ಎಲ್ಲನ ತಗೊಂಬರಕ್ಕಾಗುತ್ತೆ. ಏನಾದರೂ ಬೆಳ್ಳಿ ಉಂಗ್ರ ಏನಾದರೂ ತಂದಿರಬೇಕು. ಬೆಳ್ಳಿದ ಏನಾದರೂ ಆರ್ಟಿಫಿಷಿಯಲ್ ಉಂಗ್ರನ ಏನಾದರೂ ತಂದಿರ್ಬೇಕಲ್ವೇನ್ರಿ? ಅಬ್ಬಾ ಭೂಮಿ, ಯಾವ ಥರ ಎಲ್ಲ ಯೋಚನೆ ಮಾಡ್ತಾ ಇದೀಯ ನೀನು? ಮತ್ತೆ ಅದು ಹೆಂಗ್ರಿ ಗೊತ್ತಾಗುತ್ತೆ ಅದ್ರೊಳಗಡೆ ಇರೋದು? ನೀವೊಬ್ರು ಅಲ್ಲ, ಒಳಗಿರೋದು ಅದು ಹೆಂಗೆ ಗೊತ್ತಾಗುತ್ತೆ ಹೇಳ್ರಿ? ನೀವೇನೆ ಹೇಳ್ರಿ ಪ್ಲೀಸ್. ರೀ ಪ್ಲೀಸ್ ಬೇಗ ಓಪನ್ ಮಾಡಿ ತೋರಿಸ್ರಿ, ಇಲ್ಲಾಂದ್ರೆ ನಾನೇ ಕಿತ್ಕೊಬಿಡ್ತೀನಿ ನೋಡ್ರಿ. ಅಕ್ಕ, ಮಾಮನ ಕೈಯ ದಿಮ್ನಾಗ ಹಿಡ್ಕೊಂತೀನಿ ನಾನು. ನೀನು ಜಲ್ದ ಬಾಕ್ಸ್ ಕಿತ್ಕೊಂತೀಯ? ಇಲ್ಲ ನೀನೇ ಕೈ ಹಿಡ್ಕೊ ಹೋಗು, ನಾನೇ ಅಪ್ಪ ಅಮ್ಮಂಗೆ ಬಾಕ್ಸ್ ಕಿತ್ಕೊಂತೀನಿ ನೋಡೋಣ ಇಬ್ಬರಾಳನು. ಮಾಮಯ್ಯ ಹೇಳಲ್ಲ. ಹೇಳು ಮಾಮಯ್ಯ ಬೇಗನ, ಅದ್ರಾಗ ಯಾತೈತೆ ಅಂತ ಹೇಳಿ ಹೇಳು ಮಾಮ. ಹೇಳು ಮಾಮ. ಯಾತಪ್ಪ? ಯಾತನ ಸೊಸೆನ ಗೋಳಕ್ಕೆಂತೀಯ ನಮ್ಮ ಭವ್ಯಮ್ಮನ್ನ?
ಅಮ್ಮ ಅಕ್ಕಯ್ಗೆ ಮಾಮ ಯಾತ ತಂದೈತಾ ಯಾತಂತ ಹೇಳೋದೇ ಇಲ್ಲ ನೋಡಮ್ಮ ತೋರ್ಸಂದ್ರೆ ತೋರ್ಸಲ್ಲ ತೋರ್ಸ್ ಮಾಮ ವಾವ್ ಸರ ಅಪ್ಪ ಸರ ಎರಡಳೆ ಸರ ಅಪ್ಪ ಯಾಕ ಮಾಮ ಸರ ಮಾಡಿಸ್ಕೊಂಬಂದೈತೆ ಮಾಮ ಅದು ಬಂಗಾರದೇನು ಡೂಪ್ಲಿಕೇಟಾ ವಾವ್ ಭವ್ಯ ಬಂಗಾರದ್ದೇ ಕಣೆ ಇದು ಸರ ರೀ ಯಪ್ಪ ಎರಡೊಳೆ ಸರ ಮಾಡಿಸ್ಕೊಂಬಂದಿದ್ದೀರಾ ಹೆಂಗ್ ಸಾಧ್ಯ ಹೆಂಗ್ ಮಾಡಿಸ್ಕೊಂಬಂದ್ರಿ ಯಾರ್ದಿದು ನನಗೇನಾ ಇದು ನನಗೇನಪ್ಪ ಆಶ್ಚರ್ಯ ಆಗ್ತೈತೆ ಈ ಸರ ನೋಡಿದ್ರೆ ಅಲ್ಲ ಭೂಮಿ, ನಿನಗೇನಾ ಅಂತ ಕೇಳ್ತೀಯ. ನಿನಗಂತ ತಂದು ನಿನ್ನ ಕೈ ಕೊಟ್ಟ ಮೇಲೆ ನನಗೇನಾ ಅಂತ ಕೇಳ್ತೀಯಲ್ಲ ನೀನು. ಎಂಥ ದಡ್ಡಿ ಇರಬೇಡ ನೀನು. ಅಯ್ಯ ಸರ ಎಷ್ಟು ಚೆನ್ನಾಗೈತೆ ಪಳ ಪಳ ಅಂತೈತೆ ಮಾಮ ವಾಸದೆ ಹೊಸದೇ ಮತ್ತೆ. ಹೇಗಿದೆ ನಿಮ್ಮ ಅಕ್ಕನಿಗೆ ನಾನು ಹೇಳ್ದಲ್ಲೇ ಮಾಡಿಸ್ಕೊಂಬಂದು ಕೊಟ್ಟಿದ್ದೀನಿ. ಇದೇ ಸರ್ಪ್ರೈಸ್. ಭೂಮಿ ಹೇಗೆ ಅನ್ನಿಸ್ತು? ಹೇಗಿದೆ ನನ್ನ ಸರ್ಪ್ರೈಸ್? ಎರಡೆಳೆ ಸರ ಚೆನ್ನಾಗೈತಿ ಕರಿಮಣಿ ಹಾಕಿವ್ರಲ್ಲ ಅಂದಲ್ಲಂದು ಚೆನ್ನಾಗೈತಪ್ಪ ಡಿಸೈನು ಬಂಗಾರದ್ದು ಹೆಂಗೆ ಮಾಡಿಸ್ತಪ್ಪ ಯೋಟೊಂದು ದುಡ್ಡು ಬೇಕು ಇವಾಗ. ಒಂಟೆಳದು ಮಾಡಿಸ್ಬೇಕಂದ್ರೆ 2 ಲಕ್ಷ ಬೇಕು ಅಂಥದ್ರಾಗೆ ಒಂದು 3-3.5 ಲಕ್ಷ ಬೇಕಪ್ಪ ಎರಡೆಳೆ ಸರ ಮಾಡಿಸ್ತೀವಂದ್ರೆ. ಹೆಂಗಪ್ಪ ಇದು ಹೆಂಗೆ ಮಾಡಿಸ್ಕೊಂಬಂದೆ? ಭಾಳ ಚೆನ್ನಾಗೈತಿ, ತುಂಬ ಇಷ್ಟ ಆಯಿತು ರೀ. ರೀ ಹೆಂಗೆ ಮಾಡಿಸ್ಕೊಂಬಂದ್ರಿ? ಎಷ್ಟೊಂದು ದುಡ್ಡು ಬೇಕು ಇದಕ್ಕೆ? ಹೆಂಗೋ ಮಾಡಿಸ್ಕೊಂಬಂದೆ. ನಿನಗೆ 2 ಹಳೆ ಸರ ಮಾಡಿಸ್ಬೇಕು ಅಂತ ನಿನಗೆ ಮದುವೆ ಆದಾಗಿಂದನೂ ತುಂಬ ಆಸೆ ಇತ್ತು. ಅದು ಬೇರೆ ಯಾರೋ ಒಬ್ಬರು ಹೀಯಾಳಿಸಿದ್ದನ್ನು ನೋಡಿದ್ದೆ. ಅದಕ್ಕೇ ಅವ್ರ ಕಣ್ಮುಂದೆ ನೀನು ಹಾಕೇಬೇಕು ಅಂತೇಳಿ ನನ್ನ ತಗ ಸ್ವಲ್ಪ ದುಡ್ಡಿತ್ತು. ಸ್ವಲ್ಪ ನನ್ನ ಫ್ರೆಂಡೇ, ಅವನು ನನಗೆ ಪರಿಚಯ ಇದ್ದ. ಅದಕ್ಕೋಸ್ಕರ ಅವನ ಹತ್ರ ಸಾಲ ಹೇಳಿ ಮಾಡಿಸ್ಕೊಂಬಂದಿದ್ದೀನಿ. ಅದನ್ನು ದುಡ್ದು ಅದನ್ನು ತೀರಿಸ್ತೀನಿ. ಅರ್ಧ ಕೊಟ್ಟಿದ್ದೀನಿ, ಅರ್ಧ ಸಾಲ ಮಾಡಿದ್ದೀನಿ. ಅದಕ್ಕೆ ಸಾಲ ಮಾಡಾಗ್ಲೇಳು ನನ್ನ ಹೆಂಡ್ತಿಗೆ ನಾನು ಸರ ಹಾಕಬೇಕು ಅಂತ ಹೇಳಿ ಹಾಕಿದ್ದೀನಿ. ಸಾಲ ಮಾಡಿ ಏನು ನಾನೇನು ಇವಾಗ ಮೋಸ ಮಾಡಲ್ಲ ಯಾರಿಗೂ. ಸಾಲ ಮಾಡಿ ವಾಪಸ್ ಕೊಡ್ತೀನಿ ಅವರಿಗೆ. ಸಾಲ ತೀರಿಸ್ತೀನಿ. ಯಾತಪ್ಪ ಸರ ಮಾಡಿಸ್ಕೊಂಬಂದಿದೀಯೇ? ನಮ್ಮ ಭೂಮಿಗೆ 2 ಹಳೆ ಸರ ಮಾಡಿಸ್ದೆ. ಹಿಂಗೆ ಜನ ಎಲ್ಲ ಆಡ್ಕೊಳ್ಳೋರು ಯಾರ್ಯಾರೋ ಅಂದಿದ್ರು. ಅದೆಲ್ಲ ನನಗೆ ತುಂಬ ಮನಸ್ಸಲ್ಲಿ ಕೊರಿತಾ ಇತ್ತು. ಅದಕ್ಕೆ ಸ್ವಲ್ಪ ದುಡ್ಡಿತ್ತು, 1-2 ಲಕ್ಷ. ನನ್ನ ಫ್ರೆಂಡ್ ಬೇರೆ ಯಾರೋ ಇಸ್ಕೊಂಡಿದ್ದ, ಕೊಡಬೇಕಾಗಿತ್ತು. ಅವನು ಹಿಂಗೆ ಕೊಟ್ಟಿರಲಿಲ್ಲ ಭಾಳ ದಿವಸದಿಂದನ. ಅವ್ನು ಇಸ್ಕೊಂಡು ಊರು ಬಿಟ್ಟೆಲ್ಲ ಹೋಗ್ಬಿಟ್ಟಿದ್ದ. ಇವಾಗ ಆ ಕಡೆ ಎಲ್ಲ ಜಮೀನೆಲ್ಲ ಮಾರ್ಕೊಂಬಂದು ಪಾಪ ಕೊಟ್ಟ. ಇವಾಗ ಇಸ್ಕೊಂಡಿದ್ದಕ್ಕೂ ಕೊಟ್ಟ. ಬಡ್ಡಿ ಅಂತೆ ಇಸ್ಕೊಂಡಿದ್ದ. ನಾನು ನನ್ನ ದುಡ್ಡೇ ಕಣೋ ಅದು ಅಂತ ಹೇಳಿರಲಿಲ್ಲ. ಬೇರೆಯವ್ರ ದುಡ್ಡು ಇಸ್ಕೊಡ್ತೀನಿ, ಬಡ್ಡಿ ಎಲ್ಲ ಕೊಡಬೇಕು ಅಂತ ಹೇಳಿದ್ದೆ. ಅವ್ನು ಹೆಂಗೋ ಬಡ್ಡಿ ದುಡ್ಡು ಎಲ್ಲ ಕೊಟ್ಬಿಟ್ಟ. ನಮ್ಮ ಸಮಯಕ್ಕೆ ಸರಿಯಾಗಿ 2 ಲಕ್ಷ ದುಡ್ಡಿತ್ತು. ಅದಕ್ಕೂ ಇದ್ದರೆ ಇರಲ್ಲ ಅಂಥೇಳಿ ಇನ್ನೂ ಸ್ವಲ್ಪ ಸಾಲ ಹೇಳಿ ನಾನು ಮಾಡಿಸ್ಕೊಂಬಂದೆ. 44 ಗ್ರಾಮ್ ಇದೆ, ಚೆನ್ನಾಗಿದೆ ಸರ. ಅದಕ್ಕೆ ನನ್ನ ಫ್ರೆಂಡೇನೆ, ಅವನದು ಬಂಗಾರದ ಅಂಗಡಿ ಇದೆ, ಅವನ ಹತ್ರನೇ ಹಾಕ್ಬಿಟ್ಟು ಅವನಿಗೆ ಒಂದು ಸ್ವಲ್ಪ ಸಾಲ ಹೇಳಿ ಬಂದೆ. ಎಷ್ಟಾದರೂ ತಗೊಂಡೋಗ ಮಗ, ಕೊಡ್ತೀಯ ಅನ್ನೋದೊಂದು ನಂಬಿಕೆ ಐತಿ ಅಂತ ಅಂದ. ಏನಂದ್ರೆ ದುಡ್ಡಿದ್ರೆ ಇರಲ್ಲ, ಹೆಂಗಾತ ಮಾಡಿಸಿದ್ದೆ ಒಳ್ಳೇದಾಯ್ತು ರೀ. ಸರ ಹಾಕಂಬ್ಲಿಲ್ಲ ಅಂದರೆ ಏನಾಯ್ತು? ಸಾಲ ಮಾಡಿ ಮಾತ್ರ ಬಂಗಾರ ತಗೋಬಾರ್ದು ಯಾವತ್ತೂ. ಕೈಯಾಗ ದುಡ್ಡಿದ್ರೆ ತಗೊಂಡು ಇಕ್ಕಬೇಕು. ನೀವು ಸಾಲ ಮಾಡಿ ಯಾಕೆ ತಗೊಂಬರಕ್ಕೆ ಹೋದ್ರಿ? ಅಯ್ಯೋ ನೀನು ಸರ ಮಾಡಿಸ್ರಿ ಅಂತ ನೀನಾದ್ರೂ ಅಳ್ತಾ ಕೂತ್ಕೊಂಡಿದ್ನಾ? ಸುಮ್ಕಿರ ಯಾಕ? ಇವಳ ಒಬ್ಳು ನಮ್ಮ ಮಾಮ ಇಷ್ಟಪಟ್ಟು ತಂದೈತೆ ಅಂದ್ರೆ ನೀನೊಬ್ಳು ಸುಮ್ಕಿರಲ್ಲ ಕಣೆ ನೀನು. ನೋಡಮ್ಮ, ನಿನ್ನ ತಂಗಿ ಗೊತ್ತಾದೊಟ್ಟನು ನಿನಗೆ ಗೊತ್ತಾಗಲ್ಲ. ಹೆಂಗ ಪ್ರೀತಿ ಪಟ್ಟು ಮಾಡಿಸ್ಕೊಂತ ಅಮ್ಮನ ಅಂದ್ಬಿಡು. ದುಡ್ಡಿದ್ರೆ ಇರಲ್ಲ, ಹೆಂಗ ತೀರಿಸ್ತಾನ ಅವನು. ಪರಿಚಯಸ್ಥರು ಅವರು ಅದಕ್ಕೆ ಕೊಟ್ಟವ್ರು. ಪರಿಚಯ ಇರೋರ್ಗೆ ಅಷ್ಟೇ ಕೊಡೋದು ಸಾಲನ. ಖುಷಿ ಆಯ್ತಾ ಭೂಮಿ? ಚೆನ್ನಾಗಿದ್ಯಾ? ನಾನು ಹಿಂಗೆ ಮಾಡಿಸ್ಬೇಕಂತ ತುಂಬ ಆಸೆ ಇತ್ತು, ಅದಕ್ಕೆ ಮಾಡಿಸಿದ್ದೀನಿ. ಚೆನ್ನಾಗೈತೆ, ನನಗಂತೂ ತುಂಬ ಇಷ್ಟ ಆಯಿತು ಕಣ್ರಿ. ಥ್ಯಾಂಕ್ ಯು. ಆ ರಂಜಿ ಭೂಮಿನ ತುಂಬ ಹೀಯಾಳಿಸಿದ್ಲು. 1-2 ಹಳೆ ಸರ ಐತೆ ಅಂತ ಹೇಳಿ ಹಾಕ್ಕೊಂಡು ಭಾಳ ಬಿಲ್ಡಪ್ ಕೊಡೋಳು. ಅದಕ್ಕೇ ನನಗೆ ಆವತ್ತಿಂದ ಅನ್ನಿಸ್ತಾ ಇತ್ತು, ನಮ್ಮ ಭೂಮಿಗೂ ನಾನು 2 ಹಳೆ ಸರ ಮಾಡಿಸ್ಬೇಕು, ಅವಳು ಹಾಕಬೇಕು ಅಂತ ಹೇಳಿ ನನಗೂ ಭಾಳ ಅಂದರೆ ಭಾಳ ಆಸೆ ಇತ್ತು. ಅದಕ್ಕೆ 1-2 ಲಕ್ಷ ದುಡ್ಡು ಯಾರೋ ಹಿಂಗೇನೆ ಇಸ್ಕೊಂಡು ಕೊಟ್ಟಿರಲಿಲ್ಲ. ಅವನು ಹೆಂಗೋ ಸಮಯಕ್ಕೆ ಸರಿಯಾಗಿ ಬಂದು ಎಲ್ಲ ಬಡ್ಡಿ ದುಡ್ಡು ನಾನು ಬೇರೆಯವ್ರ ಹತ್ರ ಇಸ್ಕೊಟ್ಟಿದ್ದೆ ಅಂತ ಹೇಳಿದೆ. ಬಡ್ಡಿ ದುಡ್ಡು ಎಲ್ಲ ಪಾಪ ಕೊಟ್ಟ. 2 ಲಕ್ಷ ಇತ್ತು. ಇನ್ನು ಉಳಿಕೆಯದ್ದು ಬಾಕಿಯದ್ದು ಎಲ್ಲ ನಾನು ಸಾಲ ಹೇಳಿ ಮಾಡಿಸ್ಕೊಂಬಂದೆ. ಅದನ್ನು ತೀರಿಸ್ತೀನಿ. ತಿಂಗಳ ಸಂಬಳ ಬಂದಂಗೆ ಅದನ್ನು ತೀರಿಸ್ಕೊಂಡ್ರೆ ಆಯಿತು. ಸ್ವಲ್ಪ ಕಟ್ಟಿದ್ರಾಯ್ತು ಅವನಿಗೆ. ತಿಂಗಳ ಇಷ್ಟಿಷ್ಟು ಅಂತ ಕಟ್ಟಿದ್ರೆ ತೀರುತ್ತೆ ಅಂತೇಳಿ ಸುಮ್ಮನಾಗಿದ್ದೀನಿ. ಅದಕ್ಕೆ ಮಾಡಿಸ್ಕೊಂಬಂದೆ. ಹೇಗಿದೆ? ನಾನೇನೋ ಮಾಡಿಸ್ಬೇಕು ಅಂತ ಹೇಳಿ ಮಾಡಿಸ್ದೆ. ಸಾಲ ಮಾಡಿ ಮಾಡಿಸ್ಬಾರ್ದು ಅಂತ ಹೇಳ್ತಾ ಇದ್ದಾಳೆ ಭೂಮಿ. ಅಂದರೆ ಸಾಲ ಮಾಡಿ ಮಾಡಿಸಿದ್ರೂ ಏನು ಮುಂದೇನು ಸಮಸ್ಯೆ ಇಲ್ಲ. ಏನು ನಾನು ದುಡ್ದು ತೀರಿಸ್ತೀನಿ. ಇವತ್ತು ಅವ್ರು ಕೊಟ್ಟಿದ್ದಾರೆ ಅಂದರೆ ನಂಬಿಕೆ ಉಳಿಸ್ಕೋಬೇಕು. ಕಷ್ಟದಲ್ಲಿ 1 ರೂಪಾಯಿ ಕೊಟ್ಟಿದ್ದಾರೆ ಅಂದರೆ ನಾವು ಅದನ್ನ ವಾಪಸ್ ಕೊಟ್ಟು ನಂಬಿಕೆ ಉಳಿಸ್ಕೋಬೇಕು.
ಮತ್ತು ನಮ್ಗೆ ಇನ್ನು ಎಂಥ ಸಂದರ್ಭ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾವುದೇ ಆಗಲಿ ನಂಬಿಕೆ ಉಳಿಸ್ಕೋಬೇಕು. ನಂಬಿಕೆ ಅನ್ನೋದಿದ್ರೆ ಎಲ್ಲಿ ಬೇಕಾದ್ರೂ ಗೆದ್ಕೊಂಬರ್ಬೋದು. ನೋಡ್ತಾ ಇರಿ, ನಿನ್ನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.